ದಲಿತ ಮಹಿಳೆ ಸುಮಾರು 16 ವರ್ಷದ ಯುವತಿ. ಆ ಯುವತಿಯ ಮೇಲೆ ರಾತ್ರಿ ಅಪಹರಣ ಮಾಡ್ಕೊಂಡು ಹೋಗಿ ಒಂದು ಸುಮಾರು ಊರ್ಲಿತ್ರ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಒಯ್ದು ಒಂದು ಆಕಿನ ಮಾನಭಂಗ ಮಾಡಿ ಅತ್ಯಾಚಾರ ಮಾಡಿ ಸುಮಾರು ಭಾಳ ಜನ ಇದಕ್ಕೆ ಸೇರ್ಯಾರ ಅಂತ ಹೇಳಿ ನಮಗ ಒಂದು ಸಂಶಯ ಮೂಡಾಕತ್ತದ. ಯಾಕಂತಂದ್ರ ಅಲ್ಲಿ ಒಂದು ಬೇವಿನ ಗಿಡ ಕೂರ್ಲ ಹಾಕ್ಯಾರ ಆಕಿನ. ಅಲ್ಲಿ ಪಕ್ಕದಲ್ಲೇ ಒಂದು ತೋಟ ಇತ್ತು. ಆ ತೋಟದಲ್ಲಿ ಎತ್ತುಗಳು ಕಟ್ಟಿದ್ರು. ಆ ಎತ್ತುಗಳ ಹಗ್ಗವನ್ನು ಬಿಚ್ಕೊಂಡು ಬಹಳ ದೊಡ್ಡ ಪ್ರಮಾಣದ ಉದ್ದನ ಹಗ್ಗದು ಬಿಚ್ಕೊಂಡು ಬಹಳ ಎತ್ತರಕ್ಕೆ ಗಿಡ ಹತ್ತಿ ಅಲ್ಲಿಂತ್ರ ಅದನ್ನ ಸರಕ್ ಹಾಕಿ ಅದನ್ನೆಲ್ಲ ಅಷ್ಟು ಗಮನಿಸಿ ನೋಡಿದಾಗ ಆಕಿಗೆ ಸುಟ್ಟು ಗಾಯಗಳದಾವ್. ಸಿಗರೇಟ್ ಇಂದ ಸುಟ್ಟಾರ. ಆಮೇಲೆ ಆಕಿಗೆ ಅತ್ಯಾಚಾರ ಮಾಡ್ರ. ಇಷ್ಟೇ ಅಲ್ಲದೆ ಇದು ಒಂದು ಗೋಮುಖ ವ್ಯಾಘ್ರ ಕೃತ್ಯ ಎಸಗ್ಯಾರ. ಇಷ್ಟೇ ಅಲ್ಲದ ಏನಂತಂದ್ರ ಆ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟ್ಯಾರ. ಮತ್ತೊಂದು ಜೋಗ್ಯರ್ ತಾಳಿ ಅಂಗಡಿ ಅಂದಿರ್ತದಲ್ಲ ಆ ತಾಳಿ ಕಟ್ಟಿ ಆ ತಾಳಿ ಕೂಡ ಅದು ನೇತಾಡ್ತಿತ್ತ ಆ ಹುಡುಗಿ ಕೊಳ್ಳಲ್ಲಿ. ಅದನ್ನೆಲ್ಲರೂ ಕೂಡ ಗಮನಿಸ್ಯಾರ. ಇದನ್ನೆಲ್ಲ ಆದ್ಮೇಲೆ ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದು ಅದನ್ನ ತನಿಖೆ ಮಾಡಿ ಬಿಜಾಪುರಕ್ಕ ಪೋಸ್ಟ್ ಮಾರ್ಟಮ್ ಕೊಯ್ದಾರ. ಆದ್ರೆ ನಮ್ಗೆ ಅದು ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ. ಅದು ಸಂಪೂರ್ಣವಾಗಿ ಎಷ್ಟು ಜನ ಆರೋಪಿಗಳದಾರ ಅವ್ರೆಲ್ಲರನ್ನು ಬಂಧಿಸ್ಬೇಕು. ಈ ವಿಚಾರ ಇದು ನಾಳೆ ನಮ್ಗೆ SP ಸಾಹೇಬ್ರಿಗೆ ಬರ್ಬೇಕು, DC ಅವರು ಬರ್ಬೇಕು, ಸಂಬಂಧಪಟ್ಟಂತ ಮಂತ್ರಿಗಳು ಬರ್ಬೇಕು, ನಮ್ಮ ಶಾಸಕರು ಬರ್ಬೇಕು. ಈ ವಿಚಾರವಾಗಿ ಅಸೆಂಬ್ಲಿ ಒಳಗೆ ಚರ್ಚೆ ಆಗ್ಬೇಕು. ಇದು ಏನು ಸಣ್ಣದಲ್ಲಿದು 3 ಜನ 4 ಜನ ಸೇರಿ ಇದು ಒಂದಸೆ ಅಲ್ಲಲ್ಲ. ಇಂಥ ಹಲವಾರು ಘಟನೆಗಳ ನಮ್ಮ ದಲಿತ ಸಮುದಾಯ ಮುಂದೆ ಮೇಲೆ ನಡೀತಾ ಇದಾವು. ಅದಕ್ಕಾಗಿ ಇದಕ್ಕೆ ನಾವು ಉಗ್ರವಾದಂತ ಒಂದು ಪ್ರತಿಭಟನೆ ಹೋರಾಟವನ್ನ ನಾಳೆಗೆ ಹಮ್ಮಿಕೊಂಡೇವೆ ನಾವು. ಇದನ್ನ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಹಿರಿಯರು, ನಮ್ಮ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ವಿವಿಧ ದಲಿತ ಪರ ಸಂಘಟನೆಗಳು, ಅಹಿಂದ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಸಂಘಟನೆಗಳು ಕೂಡ ಇದಕ್ಕೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದೊಂದು ಹೋರಾಟವನ್ನು ಮಾಡ್ತೀವಿ. ಇಂಥ ಕ್ರೂರ ಕೆಲಸ ಮಾಡಿದಂತ ಅಪರಾಧಿಗಳಿಗೆ ಖಂಡಿತವಾಗಿಲೂ ಅವ್ರಿಗೆ ಗಲ್ಲು ಶಿಕ್ಷೆ ಆಗುವಂತ ಒಂದು ಕಾರ್ಯ ನಡಿಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ಅದು ಕೇವಲ ಒಂದೇ ಒಂದು ಮನಿ, ಛಲವಾದಿ ಸಮಾಜದ ಒಂದೇ ಒಂದು ಮನಿ, ಅದ್ರೊಳಗೆ 2 ಜನ ಗಂಡ್ಮಕ್ಳು ಅದಾರ, ಉಳಿದವರೆಲ್ಲ ಹೆಣ್ಮಕ್ಳು ಅದಾರ. ಅದಕ್ಕೆ ನಾವು ಸದ್ದು ತಗೊಂಡು ಹೋಗಿ ಅದನ್ನ ಶವ ಸಂಸ್ಕಾರ ಮಾಡೋದಲ್ಲಿ, ಅಲ್ಲಿ ಇಟ್ಕೊಂಡು ನಾವು ಅಲ್ಲಿ ಅಳುದು ಖರೀದಿ ಮಾಡೋದಲ್ಲಿ, ಮತ್ತು ಈಗಾಗಲೇ ಒಂದು ಆರೋಪಿಯನ್ನ ಬಂಧಿಸಿ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾರ. ಅಕಸ್ಮಾತ್ ಅವರು ನಮ್ಮ ಆರೋಪಿನ ಹೆಂಗ್ ಬಂಧಿಸಿರ್ಲಿ ಮಕ್ಕಳೇ ಅಂತೇಳಿ ನಮ್ಮ ಮ್ಯಾಗ ಇನ್ನೂ ಅಲ್ಲಿ ಹಲ್ಲೆಗಳಾಗುವಂಥದ್ದು, ಇನ್ನೂ ನಮ್ಮ ಮೇಲೆ ದೌರ್ಜನ್ಯ ಆಗುವಂತ ಘಟನೆಗಳು ಕಂಡು ಬರಕತ್ತೆ. ಅದಕ್ಕಾಗಿ ನಾವು ಇವತ್ತು ಸರ್ಕಾರಿ ದವಾಖಾನೆಯಲ್ಲಿ ಈ ಒಂದು ಶವವನ್ನು ಇಟ್ಕೋತೀವಿ. ಬೆಳಗ್ಗೆ ಎದ್ದು ನಾವು ಪೊಲೀಸ್ ಇಲಾಖೆಯವ್ರ ಜೊತೆ ಸಂಬಂಧಪಟ್ಟಂತ ಇಲಾಖೆಯವ್ರ ಎಲ್ಲರನ್ನು ಕರೆಸಿ, ಸಮಾಜ ಕಲ್ಯಾಣದವ್ರನ್ನ ಕರೆಸಿ ನಾವು ಮುಂದೆ ಹೋಗಿ ನಮ್ಮ ಶವ ಸಂಸ್ಕಾರ ಮಾಡ್ತೀವಿ. ಮತ್ತ ಒಂದ್ ವೇಳೆ ಸರ್ಕಾರ ದವಾಖಾನೆಗಳು ಇಟ್ಕೊಳ್ಳೋದಿಲ್ಲ ಅಂತಂದ್ರ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಂತ ಹೇಳಿ ನಮ್ದಾದಂತ ಐತಿ, ಒಳಗೆ ನಾವು ಜಾಗ ಅದ, ನಾವು ಒಳಗೆ ಇಟ್ಕೊಂಡು ಕೇಸಿ ನಾವು ಬೆಳಗೊಳಗನ ಅಲ್ಲೇ ಕಾದು ನಾವು ಪ್ರತಿಭಟನೆ ಬೆಳಿಗ್ಗೆ ಮಾಡಿ ಮುಂದೆ ನಮಗೆ ನ್ಯಾಯ ಸಿಕ್ಕಾಗ ನಾವು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ. ನಮಸ್ಕಾರ. ಒಬ್ಬ ಆರೋಪಿನ ಹಿಡ್ದಾರ ಅಂತ ಹೇಳ್ತಾರ್ರಿ. ಅವ್ ಆರೋಪಿ ಕರೆಯೋದನೋ ಸುಳ್ಳೋದನ್ನ ಯಾರಿಗ ಗೊತ್ತು, ಅವ್ರು ಹಿಡಿದಿರ್ತಾರ. ಆಮೇಲೆ ಒಬ್ಬನೇ ಆರೋಪಿಯಿಂದ ಮಾಡಕ್ ಸಾಧ್ಯ ಇಲ್ಲ ಅದು. ಅಲ್ಲೆಲ್ಲ ನೈಜ ಸಂಗತಿಯನ್ನು ನೋಡಿದಾಗ ಸಾಕಷ್ಟು ಎತ್ತರಕ್ಕೆ ಐತದ ಗಿಡ. ಅದು ಅಷ್ಟು ಎತ್ತರಕ್ಕೆ ಹೋಗಿ ಒಬ್ಬನೇ ಆರೋಪಿ ಅಷ್ಟು ಎತ್ತರ ಮ್ಯಾಗ ಹಗ್ಗ ಹಾಕಿ ಇಕ್ಕಿನ ಅಷ್ಟು ಎತ್ತರಕ್ಕೆ ಜಗ್ಗಾಕ ಸಾಧ್ಯ ಇಲ್ಲ ಅದು. ಅದಕ್ಕೆ ಕನಿಷ್ಠ 3 ರಿಂದ 4 ಜನ ಸೇರಿ ಮಾಡಿರ್ತಾರ. ಆದ್ರೆ ಆ 3-4 ಜನರನ್ನು ಕೂಡ ಇವ್ರು ರಾತಾರಾತ್ರಿ ತಮ್ಮ ಕೆಲಸ ಕಾರ್ಯವನ್ನು ಎಲ್ಲವನ್ನು ಬಿಟ್ಟು ಅದನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ನ ಬಾಯಿ ಬಿಡಿಸಿ ಎಲ್ಲಾ ಆರೋಪಿಗಳನ್ನು ಹೊತ್ತೊಂದ್ರಾಗ ತರುವಂತ ಕೆಲಸ ಮಾಡ್ಬೇಕಂತ ಹೇಳಿ ಅವ್ರಿಗೆ ನಾವು ಆಗ್ರಹ ಪಡಿಸ್ತಾ ಇದೀವಿ. ಸಂಶಯ ಐತಿ ಸರ್, ಸಂಶಯ ಐತಿ ಹೇಳ್ಯಾರ ಸರ್. ಬೆಳಗ್ಗೆನೆ ಹೇಳ್ಯಾರ ಅವರು. ಬೆಳಗ್ಗೆನೆ ಹೇಳಿದ್ರು, ಬೆಳಗ್ಗೆ ಅರೆಸ್ಟ್ ಮಾಡಿಲ್ಲ. ಇವಾಗ ಅರೆಸ್ಟ್ ಮಾಡ್ಯಾರ ರಾತ್ರಿ 9 ಗಂಟೆಗೆ. ಹೆಸರು ಚನ್ನಬಸಪ್ಪ ವಿಜಯಕರ್, ಇಲ್ಲಿ ಮಾದಿನಾಳ ಗ್ರಾಮದವರು, ದಲಿತ ಹೋರಾಟಗಾರ.